24 ಮತ್ತು 25ನೇ ಶ್ಲೋಕದಲ್ಲಿ ಹೇಳಿದ್ದೆ, ಇಂದ್ರಿಯ ನಿಗ್ರಹಿಸಿದವರು ವಿಷಯ ವಸ್ತುನ ಕಡೆ ಹೋಗಲ್ಲ. ಅವ್ರಿಗೆ ಮನೋಶಕ್ತಿನ ಪರಮಾತ್ಮ ಆ ವಿಷಯ ವಸ್ತು ಕಡೆ ಹೋಗದೆ ಇರೋ ಹಂಗೆ ಕೊಟ್ಬಿಟ್ಟಿರ್ತಾನೆ. ಇಂದ್ರಿಯ ನಿಗ್ರಹ ಜಯಕಾರಿಯಾಗಬೇಕಾದ್ರೆ ಬರೀ ವಿಷಯ ವಸ್ತು ಕಡೆ ಹೋಗೋ ಮನಸ್ನ ತಳೆದ್ರೆ ಸಾಲದು, ಮನಸ್ನ ದೇವರ ಕಡೆ ಹರಿಸ್ಬೇಕು ಅಂತ ಹೇಳಿದ್ದೆ. ಬನ್ನಿ ಹಾಗಾದ್ರೆ ಇವತ್ತಿನ ಶ್ಲೋಕನ ಸ್ಟಾರ್ಟ್ ಮಾಡೋಣ. ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಈ ಶ್ಲೋಕದಲ್ಲಿ ಕೃಷ್ಣ ಯತಿ ಅಂದ್ರೆ ಯಾರು ಅಂತ ಹೇಳ್ತಾರೆ. ಅಂದ್ರೆ ಯತಿ ಫಸ್ಟು ಕಾಮಕ್ರೋಧಗಳಿಂದ ಪಾರಾಗ್ಬೇಕು. ಈ ಸಂಸಾರ ಅನ್ನೋ ಗೂಟಕ್ಕೆ ಕಟ್ಟು ಹಾಕಿರೋಂಥ ದೊಡ್ಡ ಸರಪಳಿನೇ ಇದು. ಕಾಮ ಅನ್ನೋದು ಒಂದು ವಿಷಯ ವಸ್ತುಗೆ ಕರೆದುಕೊಂಡು ಹೋಗಿ ಅದರ ಅನುಭವಕ್ಕೆ ನಮ್ಮನ್ನ ಕಟ್ಟಿ ಹಾಕ್ಬಿಡುತ್ತೆ. ನಾವು ಅದಕ್ಕೆ ಮಾರು ಹೋಗ್ತೀವಿ. ಅಂದ್ರೆ ಈಗ ಒಂದ್ ಆಸೆ ಅಲ್ಲ, ನಮ್ಗೆ ಒಂದು ತೀರದ ಮೇಲೆ ಇನ್ನೊಂದು ಆಸೆ ಸ್ಟಾರ್ಟ್ ಆಗತ್ತೆ. ಈಗ ಸದ್ಯಕ್ಕೆ ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಅಂತಂದ್ರೆ ನೆಕ್ಸ್ಟ್ ಪ್ರಮೋಷನ್ ಆದ್ರೆ ಸಾಕಪ್ಪ, ನೆಕ್ಸ್ಟ್ ಒಂದ್ ಕಾರ್ ತಗೊಳ್ಳೋಂಗಾದ್ರೆ ಸಾಕಪ್ಪ, ನಮ್ದು ಅಂತ ಒಂದ್ ಸೂರು ಮಾಡ್ಕೊಂಡ್ರೆ ಸಾಕಪ್ಪ. ಅದು ಕೊನೆನೇ ಇಲ್ದಂಗೆ ನಾವು ಮುಂದೆ 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 ಅದು ಬೇಕು ಇದು ಬೇಕು ಅಂತ ಹೇಳ್ಕೊಳ್ತಾ ಹೋಗ್ತೀವಿ. ಅದೆಲ್ಲ ಅನ್ಕೊಂಡಿದ್ದಾಗ್ಲಿಲ್ಲ ಅಂತಂದ್ರೆ ಕೋಪ ಬರುತ್ತೆ. ಕೋಪ ಬಂದ್ರೆ ವಿವೇಚನಾ ಶಕ್ತಿನೇ ಇಲ್ಲ. ನಾವೆಷ್ಟೋ ಸಲ ಅನ್ಕೊಳ್ತೀವಿ, ಮಕ್ಳ ಮೇಲೆ ಕೂಗಾಗ್ಬಿಡ್ತೀವಿ, ಕೂಡ್ಬಿಟ್ಟು ಯೋ ಪಾಪ ಮಗುಗೆ ಯಾಕನ ಹಂಗ್ ಬೈದ್ವೋ ಅಂತ ನಾವು ಬೇಜಾರ್ ಮಾಡ್ಕೊಳ್ತೀವಿ. ಹಂಗೆ ವಿವೇಚನೆನೇ ಇರಲ್ಲ. ನಾವು ಒಂದು ಆಸೆಗೆ ನಾವು ಹಂಗೆ ಆಸೆ ಪಟ್ಟು ಅದ್ರ ಹಿಂದೆ ಹೋದ್ರೆ ಇಂಥ ವಿನಾಶನ ನಾವು ಇಂಥ ಒಂದು ಪರಿಸ್ಥಿತಿನ ಎದುರಿಸ್ಬೇಕಾಗತ್ತೆ. ಸೊ ಯತಿ ಆದೋನು ಈ ಕಾಮಕ್ರೋಧ ಅನ್ನೋ ಬಲೆಗೆ ಬೀಳೋದಿಲ್ಲ. ಅವನಿಗೆ ದೇವ್ರು ಪರಬ್ರಹ್ಮ ಹೊರತು ಬೇರೆ ಜಗತ್ನಲ್ಲಿ ಇನ್ಯಾವ ಮೋಹನೂ ಇರಲ್ಲ. ಹೇಳೋದಿಕ್ಕೆ ಎಷ್ಟು ಈಸಿ ಇದೆ ಅಲ್ವಾ, ಆದ್ರೆ ಅದನ್ನೆಲ್ಲ ನಾವು ಪಾಲಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ. ಎಷ್ಟು ಸಲ ನಾವು ಆಫ್ಟರ್ ಆಲ್ ಅದೊಂದು ಬಟ್ಟೆ ತಗೊಳೋದ್ ಬೇಡ, ಅದೊಂದು ಕ್ಲಿಪ್ ತಗೊಳೋದ್ ಬೇಡ, ಅಥವಾ ಇನ್ನೇನೋ ತಗೊಳೋದ್ ಬೇಡ ಅನ್ಕೊಂಡ್ರು ಮನ್ಸು ಕೇಳೋದಿಕ್ಕೆ ಆಗಲ್ಲ. ಕೇಳೋದಿಕ್ಕೆ ಅಲ್ಲ, ನಾವ್ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಳಕ್ಕೆ ಬರ್ದೇ ಇರೋ ಹಂಗೆ ನಾವು ಅನ್ಬಿಡ್ತೀವಿ. ಆದ್ರೆ ಯತಿ ಹಾಗಲ್ಲ. ಅವನಿಗೆ ಎಲ್ಲಿ ನೋಡಿದ್ರು ಬ್ರಹ್ಮ ದರ್ಶನನೇ ಆಗತ್ತೆ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಶ್ಚ ಶುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಭ್ಯಂತರಚಾರಿಣೌ ಯತೀಂದ್ರಿಯಮನೋ ಬುದ್ಧರ್ ಮುನಿರ್ನಿರ್ಮೋಕ್ಷಪರಾಯಣಃ ವಿಗತೇಚ್ಛಾಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಹ. ಮುನಿ ಯಾವಾಗ್ಲೂ ಮುಕ್ತನೇ. ಅವನು ಮುಕ್ತಿನ ಹೊಂದುವಂತ ಒಬ್ಬ ಮನುಷ್ಯ ಅಂತ ಹೇಳ್ಬೋದು. ಅಂದ್ರೆ ಮುಕ್ತಿ ಅನ್ನೋದು ಯಾವುದೋ ಒಂದು ಲೋಕಕ್ಕೆ ಹೋಗುವಂಥದ್ದು ಅಲ್ಲ, ಅದು ಒಂದು ಪ್ರಪಂಚನ ನೋಡುವಂಥ ದೃಷ್ಟಿ. ನಾವಿಲ್ಲಿರುವಾಗ ಬಂದಿದ್ರೆ ಬಿಟ್ಟು ಹೋಗುವಾಗ್ಲೂ ನಮ್ಮಲ್ಲಿಯೇ ಇರುವಂಥದ್ದು. ಪರಮಾತ್ಮನನ್ನ ನೋಡುವವನ ದೃಷ್ಟಿಯಲ್ಲಿ ಈ ವಿಶೇಷವನ್ನು ನಾವು ಗಮನಿಸಬಹುದು. ಅವನು ಯಾವಾಗ್ಲೂ ನಿರ್ಲಿಪ್ತನಾಗಿ ಅವುಗಳೊಂದಿಗೆ ವ್ಯವಹಾರ ನಡೆಸ್ತಿರ್ತಾನೆ. ಅವನು ಎಂದೂ ಅದಕ್ಕೆ ಅಂಟ್ಕೊಂಡಿರಲ್ಲ, ವಿಷಯ ವಸ್ತುಗೆ ಅಂಟ್ಕೊಂಡಿರಲ್ಲ, ಅಥವಾ ಆಸಕ್ತನೂ ಅಲ್ಲ ಅಥವಾ ಬದ್ಧನೂ ಅಲ್ಲ. ಅವನ ದೃಷ್ಟಿ ಯಾವಾಗ್ಲೂ ಎರಡು ಹುಬ್ಬುಗಳ ಮಧ್ಯೆ ಇಟ್ಟಿರ್ತಾನೆ. ಅಂದ್ರೆ ಮನಸ್ಸನ್ನು ಯಾವಾಗ್ಲೂ ಅಂತರ್ಮುಖ ಮಾಡಿ ಪರಮಾತ್ಮನ ಮೇಲೆ ಏಕಾಗ್ರತೆ ಮಾಡಿರೋ ಅಂಥವ್ರು. ನೀವೆಲ್ಲ ನೋಡಿರ್ತಾರ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಯಾಗ್ರಾಜಲ್ಲಿ ಒಬ್ಬ IIT ಏರೋಸ್ಪೇಸ್ ಮಾಡಿರೋ ಅಂಥ ವ್ಯಕ್ತಿ ಜ್ಞಾನ ಹುಡುಕೊಂಡು ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಅಷ್ಟು IIT ಮಾಡಿ ಓದಿ ಸಂಪಾದನೆ ಮಾಡಿರೋ ಅಂಥವನು ಎಲ್ಲ ಬಿಟ್ಟು ಯಾಕೆ ಹಾಗಾದ ಅನ್ನೋ ಒಂದು ಕ್ವಶನ್ ನಿಮ್ಗೆ ತಲೆನಲ್ಲಿ ಕೂತಿರ್ಬಹುದು. ಅದಕ್ಕೆ ಆನ್ಸರು ಇಲ್ಲಿದೆ. ಅವನು ಯಾವಾಗ್ಲೂ ಮೋಕ್ಷ ಪರಾಯಣ. ಅಂದ್ರೆ ಇಂದ್ರಿಯ ಸುಖನ ಗಳಿಸೋದಕ್ಕಾಗ್ಲಿ ಗಳಿಸಿರೋದನ್ನ ರಕ್ಷಣೆ ಮಾಡೋದಕ್ಕಾಗ್ಲಿ ಗಡಿಬಿಡಿ ಮಾಡ್ಕೊಳ್ಳೋ ಅಂತ ವ್ಯಕ್ತಿ ಅಲ್ಲ. ಅವನ ಆದರ್ಶ ಈ ಪ್ರಪಂಚ ಅಲ್ಲ. ಅವನ ಪಾಲಿಗೆ ಪ್ರಪಂಚ ಒಂದು ಕಸದ ಬುಟ್ಟಿ. ಸೊ ಅವನಿಗೆ ದೇವರು ಮುಕ್ತಿ. ಯಾವಾಗ್ಲೂ ಅವನು ದೇವರನ್ನೇ ಭಗವಂತನನ್ನೇ ಪ್ರಾರ್ಥಿಸುವಂತ ಒಬ್ಬ ವ್ಯಕ್ತಿ ಆಗಿರ್ತಾನೆ. ನದಿ ಹೇಗೆ ಸಾಗರ ಮುಖವಾಗಿ ಹರಿಯತ್ತೆ,
ಹಾಗೆ ಉತ್ತರ ಮುಖಿ ಯಾವಾಗಲೂ ಉತ್ತರ ದಿಕ್ಕನ್ನೇ ಸೂಚಿಸುತ್ತೆ. ಅಂದ್ರೆ ಕಂಪಾಸ್ ಹೇಳ್ತೀವಲ್ಲ ಅದು. ಹಾಗೆ ಮುನಿ ಮನಸ್ಸು ಯಾವಾಗ್ಲೂ ಪರಮಾತ್ಮನ ಕಡೆ ಹರಿತಾ ಇರತ್ತೆ. ನಮ್ಗಳ ತರ ಇಂದ್ರಿಯಕ್ ದಾಸ ಅಲ್ಲ ಮುನಿ. ಇಂದ್ರಿಯದ ಮೂಲ ವಿಷಯ ವಸ್ತುವಿನ ಕಡೆ ಸರಿದು ಅಲ್ಲಿ ಸಿಗಾಕೊಳ್ಳಲ್ಲ. ಅವನ ಇಡೀ ಬುದ್ಧಿಯನ್ನ ಪರಮಾತ್ಮನ ತಿಳ್ಕೊಳ್ಳೋದಕ್ಕೆ ಉಪಯೋಗಿಸ್ತಾನೆ. ತನ್ನ ಅಂತರಾಳದಲ್ಲಿ ಏನ್ ನಡೀತಿದೆ, ಅಂತರಾಳಕ್ಕೂ ತನ್ನ ಭಗವಂತನಿಗೂ ಏನಿದೆ ಮಧ್ಯದಲ್ಲಿ ಗ್ಯಾಪ್ ಅಂತ ಹುಡುಕ್ತಾ ಇರ್ತಾನೆ. ಅವನ ಬುದ್ಧಿನ ಪ್ರಪಂಚದಲ್ಲಿ ಸಿಗುವಂತ, ಸಂತೆಯಲ್ಲಿ ಸಿಗುವಂತ ಕ್ಷುದ್ರ ವಸ್ತುಗಳನ್ನ ಕೊಳ್ಳಲು ಖರ್ಚು ಮಾಡಲ್ಲ. ಸಂತೆಯಲ್ಲ ಸಿಕ್ಕದ ಪರಮಾತ್ಮನ ವಸ್ತುವನ್ನು ಅರಿಯಲು ಮೀಸಲಾಗಿಟ್ಟಿರ್ತಾನೆ. ಗೆಲ್ಲುವುದು ಅನ್ನೋದು ಇದೆ, ಬುದ್ಧಿಯನ್ನ ಸೇವಕನನ್ನಾಗಿ ಮಾಡಿಕೊಳ್ಳುವುದು. ಫಾರ್ ಎಕ್ಸಾಂಪಲ್ ನಮ್ಮ ಹನುಮಂತ ದೇವ್ರನ್ನ ಅಂತ ನಾವು ಹೇಳ್ಕೋಬಹುದು. ಯಾವಾಗ್ಲೂ ರಾಮ 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 ಅಂತ ರಾಮನ ಭಜನೆ ಎಲ್ಲಿ ನಡೀತಿರುತ್ತೆ ಅಲ್ಲ ಹನುಮಂತ ಇರ್ತಾನೆ ಅಂತ ಕೇಳ್ಪಟ್ಟಿದೀವಲ್ಲ. ಹಾಗೆ ಇಂತಹ ಮುನಿ ಬದುಕಿರೋ ಆಗ್ಲೇ ಅವನು ಯಾವ ಕಾರ್ಯಕ್ಷೇತ್ರದಲ್ಲಿರ್ಲಿ ಅಥವಾ ಯಾವ ಕೆಲಸ ಮಾಡ್ತಿರ್ಲಿ ಅವನ ಮನಸ್ಸು ಮಾತ್ರ ಮುಕ್ತಾವಸ್ಥೆಯಲ್ಲೇ ಇರತ್ತೆ ಅನ್ನೋದು ಈ 2 ಶ್ಲೋಕದ ಅರ್ಥ ಆಗಿದೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಪೃಚ್ಛತಿ. ಭಗವಂತ ಸರ್ವಲೋಕ ಮಹೇಶ್ವರ. ನಾವು ಯಾವ ಭೂಮಿ ಅನ್ನೋ ಗ್ರಹದ ಮೇಲೆ ವಾಸ ಮಾಡ್ತಾ ಇದ್ದೀವಿ, ಅದು ಬ್ರಹ್ಮಾಂಡಕ್ಕೆ ನಾವು ನೋಡಿದಾಗ, ಬ್ರಹ್ಮಾಂಡಕ್ಕೂ ಭೂಮಿಗೂ ನೋಡಿದಾಗ ಒಂದು ಸಣ್ಣ ಮರಳಿನ ಕಣದಂತೆ ಈ ಭೂಮಿ ಕಾಣುತ್ತೆ. ಈ ಪ್ರಪಂಚದಲ್ಲಿ ಎಲ್ಲಾ ಕಡೆಯೂ ಅವನ ನಿಯಮ ಆಳುತ್ತಿದೆ. ಸಣ್ಣದು ದೊಡ್ಡದು, ಜಡ ಚೇತನ, ನಿರ್ಜೀವ ಸಜೀವ, ಎಲ್ಲಕ್ಕೂ ಒಡೆಯ ಭಗವಂತ. ಅವನ ಇಚ್ಛೆ ಇಲ್ಲದೆ ತೇನವಿನ ತೃಣಮಪಿನ ಚಲತಿ ತೇನವಿನ ಅಂತ ಹೇಳುತ್ತೆ. ಅವನ ಇಚ್ಛೆ ಇಲ್ಲದೆ ಒಂದು ಸಣ್ಣ ಹುಲ್ಕಡ್ಡಿ ಆಗ್ಲಿ, ಮರಳಾಗ್ಲಿ, ಒಂದು ಕಣ ಆಗ್ಲಿ ಚಲಿಸುವಂತೆ ಇಲ್ಲ. ಭೂಮಿ ಸುತ್ತೋದು ಭಗವಂತನಿಂದ, ಸೂರ್ಯ ಬೆಳಗೋದು ಭಗವಂತನಿಂದ, ಮೃತ್ಯು ಕೂಡ ಬರೋದು ಅವನಿಂದಲೇ. ಅವನು ಎಲ್ಲಾ ಜೀವರಾಶಿಗಳಿಗೆ ಸ್ನೇಹಿತ ಆಗಿರ್ತಾರೆ. ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಜೀವಿಗಳಿಗೆ ಉಪಕಾರ ಮಾಡ್ತಾರೆ. ಅವನು ಜೀವ ವಿಕಾಸ ಆಗೋದಕ್ಕೆ ಆಕಾಶನ ಕಲ್ಪಿಸ್ತಾನೆ. ಇರುವ ಆತಂಕಗಳನ್ನ ನಿವಾರಿಸ್ತಾನೆ, ಸಂದೇಹಗಳನ್ನ ಪರಿಹರಿಸ್ತಾನೆ. ಎಂತಹ ದುಃಖ ಸಂಕಟಗಳಲ್ಲಿಯೂ ನಮ್ಮನ್ನ ಕೈ ಬಿಡದೆ ನಡೆಸ್ತಾನೆ. ಅಂದ್ರೆ ನಾವ್ ಎಷ್ಟೋ ಸಲ ಅನ್ಕೊಳ್ತೀವಿ, ಅಯ್ಯೋ ಇದಾಗಿದ್ದೆ ಒಳ್ಳೇದಾಯ್ತು ಅಂತ ತರ. ಈ ಪ್ರಪಂಚದಲ್ಲಿ ಎಂದೆಂದಿಗೂ ನಮ್ಮ ನೆರವಿಗಿರುವ ಶಕ್ತಿ ಅಂದ್ರೆ ಭಗವಂತ ಒಬ್ನೇ. ಇದನ್ನ ಯಾರು ತಿಳ್ಕೊಳ್ತಾರೆ ಅವರು ಪರಮಶಾಂತಿನ ಪಡಿತಾರೆ. ಮಗು ಅಪ್ಪನ ಅಥವಾ ಅಮ್ಮನ ಕೈ ಹಿಡ್ಕೊಂಡು ಹೋದ್ರೆ ಹೇಗೆ ಸುರಕ್ಷಿತವಾಗಿ ತಾನು ಸೇರಬೇಕಾದ ಸ್ಥಳನ ಸೇರತ್ತೆ, ಹಾಗೆ ನಂಬಿದ ಭಕ್ತನು ಪರಂಧಾಮನನ್ನು ಸೇರುತ್ತಾನೆ ಅನ್ನೋದು ಈ 5ನೇ ಅಧ್ಯಾಯದ ಕೊನೆಯ ಶ್ಲೋಕದ ವಿವರಣೆ. ಮುಂದೆ 5ನೇ ಶ್ಲೋಕದ ಒಂದು ಸಮ್ಮರಿನ ಹೇಳ್ತೀನಿ ಮುಂದಿನ ವಾರ. ಇತಿ ಪಂಚಮೋಧ್ಯಾಯಃ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.